ಹಲೋ ನಮಸ್ಕಾರ ಗಾಯ್ಸ್, ಎಲ್ಲರೂ ಮಸ್ತ್ ಇದೀನಿ ಅನ್ಕೊತೀನಿ. ಇವತ್ತು ನಾವು ಹೋಗ್ತಿರೋದು DC Days ಅವ್ರ ಮೀಟಪಿಗೆ. ಈಗ ನಮ್ಮ ಕೂಟ ಮಹೇಂದ್ರ ಅವ್ರು ಜಾಯ್ನ್ ಆಗತ್ತಾರ. ADV 390 ಬೈಕ್ ಜಾಯ್ನ್ ಆಗತೈತಿ ನಮ್ಮ ಕೂಟ. ಫಸ್ಟ್ ಟೈಮ್ ನಮ್ದು ಗದಗದಾಗ ಇದು ಮೀಟಪ್ ಆಗತ್ತಿದ್ದೆ. ಒಂದು ಸಲನೂ ಮೀಟಪ್ ಯಾವ ಆಗಿಲ್ಲ. ಅವು ಬೈಕರ್ಸಿನ್ನು ಆಲ್ಮೋಸ್ಟ್ ಈಗ ಸೂಪರ್ ಬೈಕ್ಸು ಬರತ್ತವು, ಹುಬ್ಳಿಲಿಂದ ಬರತ್ತವು, ಹೊಳ್ಳಿ ಬೇರೆ ಕೊಪ್ಪಳ ಆ ಕಡೆ ಎಲ್ಲ ಇರ್ತಾವಲ್ಲ, ಅವರೆಲ್ಲರೂ ಬರತ್ತಾರ. ಅವು ಗ್ರೂಪ್ಸ್ ಇರ್ತಾವೆ, ಕ್ಲಬ್ ಎಲ್ಲ ಇರ್ತಾವಲ್ಲ, ಅವ್ರಿಗೆಲ್ಲ ಬೈಕ್ಸ್ ಬರತ್ತವು. ಮಹೇಂದ್ರರು ಜಾಯ್ನ್ ಆಗ್ಯಾರ. ಓಕೆ, ಲೆಟ್ಸ್ ಮೂವ್. ಆದಮೇಲೆ ಇದು ಎಂಟ್ರೆನ್ಸ್ ನೋಡ್ಬೋದು. DC Days ಕನ್ನಡ 100K ಮೀಟಪ್ ಅಂತಂದು ಪ್ರಾಪರ್ ಮೆನ್ಷನ್ ಮಾಡ್ಯಾರ. ಅಪಾರ್ಟ್ ಫ್ರಮ್ ದ್ಯಾಟ್ BMW ರಾಹುಲ್ ಬೈ, ದೀಪು ಬೈ ಮತ್ತು ಅಭಿ ಬೈ ಅಚೀವ್ಮೆಂಟ್ಸ್ ಅನ್ನೋದು ಒಂದು ಬ್ಯಾನರ್ ಮಾಡಿ ಹಾಕ್ಯಾರ. ಇಲ್ಲಿ ನೋಡ್ಬೋದು ನೀವು, ಒಂದು ಪೋಸ್ಟರ್ ಇದೆ. ಅದಾದಮೇಲೆ ಅವ್ರದ್ದು ಅಚೀವ್ಮೆಂಟ್ಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ಭಾಳ ಅದಾವಲ್ಲ, ಅದಾದ ಲಾಂಗ್ ಡಿಸ್ಟೆನ್ಸ್ ರೆಕಾರ್ಡಿಂಗ್ ಟೈಟಲ್ ಅಂತ ಕೊಟ್ಟಾರ. ಲಾಂಗ್ ಡಿಸ್ಟೆನ್ಸ್ ಕವರ್ಡ್ ಬೈ ಅ ಬೈಕ್ ಯಂಗ್ ಅಡಲ್ಟ್. ಇಲ್ಲಿ ಐತೆ ನೋಡ್ರಿ, ಜಮ್ಮು ಆ್ಯಂಡ್ ಕಾಶ್ಮೀರ್ ಸರ್ಟಿಫಿಕೇಶನ್ಸ್. ಬೆಸ್ಟ್ ಲುಕ್ ಬಂದರು DC Days. DC Days ಇರೋದು BMW. ಹಾಯ್ ಬಾಯ್. ಹಾಯ್ ಬಾಯ್. ನಮಸ್ಕಾರ ಬಿ ಬೈ, ಆರಾಮರಿ? ಅಯ್ಯೋ ಆರಾಮ್ ಬೈ. DC Days ಹೇಳಿದ್ದು ಒಂದೇ. ನನ್ನ ಹುಟ್ಟೂರು ಮತ್ತು ನಾನು ತುಂಬಾ ಚಿಕ್ಕ ವಯಸ್ಸಲ್ಲಿ ಬೆಳೆದಿದ್ದೆಲ್ಲನೂ ಗದಗಲ್ಲಿ. ಸೊ ಗದಗಲ್ಲಿ ನಾನು ಫಸ್ಟ್ ಮೀಟಪ್ ಮಾಡಬೇಕು ಅಂತ ಅವ್ರು ತುಂಬ ಪರ್ಟಿಕ್ಯುಲರ್ ಇದ್ದರು. ನಾನು ಅವಾಗ ಕೇಳಿದೆ, ಏನು ಮೀಟಪ್ ಎಲ್ಲಿ ಮಾಡ್ತಾ ಇದ್ದೀರಾ, ಏನಾದರೂ ರೆಸ್ಟೋರೆಂಟ್ ಹತ್ರನಾ ಇಲ್ಲಾಂದರೆ ಎಲ್ಲನ ರೋಡ್ ಸೈಡಾ ಅಂತಂದರೆ, ಇಲ್ಲ, ನನಗೆ ಸಬ್ಸ್ಕ್ರೈಬರ್ಸು ನನಗೆ ರಿಯಲ್ ಬ್ರದರ್ಸ್ ಥರನೇ. ಸೊ ಅವ್ರಿಗೆ ಒಂದು ವೇದಿಕೆ ಇರಬೇಕು, ಊಟ ಮತ್ತು ಏನೇನೆಲ್ಲ ವ್ಯವಸ್ಥೆ ಇದೆಯೋ ಎಲ್ಲನೂ ಅರೇಂಜ್ ಮಾಡಿನೇ ಅವ್ರನ್ನ ಇನ್ವೈಟ್ ಮಾಡಬೇಕು ಅಂತ ಅವರು ಆಗಲೇ ಫಿಕ್ಸ್ ಆಗಿದ್ರು. ನಿಮ್ಮ ಇಲ್ಲಿರೋ ಕ್ರೇಜ್ ನೋಡ್ತಾ ಇದ್ರೆ ಆ್ಯಕ್ಚುಲಿ ಬ್ಯಾಂಗ್ಳೂರಿಗಿಂತ ಏನು ಕಮ್ಮಿ ಇಲ್ಲ ಗುರು, ಸೂಪರಾಗಿ ಬಂದಿದ್ದೀರಿ ಎಲ್ಲರೂ. ಎಲ್ಲೋ ಒಂದು ಬ್ರೇಕ್ಫಾಸ್ಟ್ ಮಾಡೋಕ್ಕೋ ಅಲ್ಲಿ ಇಲ್ಲಿ ಬೈಕ್ ಯೂಸ್ ಮಾಡಿದವರಲ್ಲ, ಕನ್ಯಾಕುಮಾರಿಲಿ ಸ್ಟಾರ್ಟ್ ಮಾಡಿ ಕಾಶ್ಮೀರ್ ತನಕ, ಏನು ಕಾಶ್ಮೀರ್ ತನಕ ಓಡ್ದಿದ್ದು ಗಾಡಿ. ಯಾವ ಗಾಡಿಲಿ? BMW S1000 RR ಅಲ್ಲಿ. ಟೂರಿಂಗ್ ಅಲ್ಲ ಅದು, ಟೂರಿಂಗ್ ಬೈಕ್ ಅಲ್ಲ. ನನಗೆ ಗೊತ್ತು ಆ ಸ್ಟ್ರಗಲ್. ರೈಡ್ ಬಗ್ಗೆ ಬರಿತಾ ಇರೋಂಥ ಟೈಮಲ್ಲೇ ನಾವು ಅನ್ಕೊಂಡಿದ್ದು ಫಾಸ್ಟೆಸ್ಟ್ ಮಾಡೋಣ ನಾವು ಕನ್ಯಾಕುಮಾರಿಯಿಂದ ಕಾಶ್ಮೀರು. ಆ ಗಾಡಿನೂ ಕೂಡ ಫಾಸ್ಟೆಸ್ಟ್ ಇರಬೇಕು ವರ್ಲ್ಡ್ದು ಅಂತ ಹೇಳ್ಬಿಟ್ಟು ಹುಡ್ಕೊಂಡಿದ್ದು. ಸೊ 23 ಹುಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು H2ನ. ನಮ್ಗೆ H2 ಸಿಕ್ಕಿರಲಿಲ್ಲ. ಸುಮಾರು ಒಂದು 5 ರಿಂದ 6 ತಿಂಗಳು ಕೂಡ ಹುಡುಕಿದ್ವಿ ನಾವು. ಇರೋಂಥ ಸಿಚುವೇಶನ್ ಕೂಡ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಯಾಕಂತಂದ್ರೆ H2 ಇವಾಗ ಕ್ಲೋಸ್ ಆಗಿದೆ ಇಂಡಿಯಾದಲ್ಲಿ ಸೇಲ್ಸಿಗೆ. ನಮಗೆ ಆ ಟೈಮಲ್ಲಿ ನಾವು ತೊಗೊಂಡಿದ್ದು ನಮಗೆ S1000 ಅಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು S1000ನ ಬಿಲ್ಡ್ ಮಾಡಿಕೊಂಡು ನಾವು ಕನ್ಯಾಕುಮಾರಿ ಟು ಕಾಶ್ಮೀರ್ ಮಾಡ್ಕೊಂಡಿದ್ದು. ಅದಾದ್ಮೇಲಿಂದ ನಮಗೂ ಕೂಡ ಕೆಲಸ ಮತ್ತೆ ಬೇರೆ ಆಗಿರುವಂಥದ್ರಿಂದ ನಾವೇನು ಮಾಡಿದ್ವಿ, ಇನ್ಮೇಲೆ ಕೊಟ್ಟರೆ ರೆಕಾರ್ಡ್ ಥರದ್ದೇ ಕೊಡಬೇಕು, ಇಲ್ಲ ಅಂತಂದರೆ ಜರ್ನಿ ಚೆನ್ನಾಗಿರೋಂಥದ್ದು ಕೊಡಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋದು. ಯೂಶಲಿ ನೀವು ಕೂಡ ಫಾಲೋ ಮಾಡ್ಕೊಂಡಿದ್ರೆ ನಮ್ಗೆ ಗೊತ್ತಿರೋದು, ನಾವು ಬ್ರೇಕ್ಫಾಸ್ಟ್ ರೈಡ್ ಹೋಗೋದು ಸಖತ್ ಕಮ್ಮಿ ಅಂತ ಹೇಳಿ, ಯಾಕಂತಂದರೆ ಒಂದು ಜರ್ನಿ ತೋರ್ಸೋಣ ಅಂತ ಹೇಳಿ.
ಈಗ ನಾವು ಸೂಪರ್ ಸ್ಪೋರ್ಟಲ್ಲಿ ಹೋಗ್ಬೋದು ಅಂತಂದರೆ ನಮ್ಮ ಕರ್ನಾಟಕದವ್ರು ಎಲ್ಲರೂ ಕೂಡ ಎಂಥದೇ ಬೈಕ್ ಇದ್ರೂ ಕೂಡ ಅದರಲ್ಲಿ ಹೋಗ್ಬೋದು, ಎಂಥ ಲೊಕೇಶನ್ಗಾದ್ರೂ ಕೂಡ ಹೋಗ್ಬೋದು. ಸೊ ಅದಕ್ಕೆ ಆ ಜಾಗಗಳನ್ನ ಅವ್ರಿಗೆ ತೋರ್ಸೋಣ ಅಂತ ಹೇಳಿ ನಮಗೆ ಒಂದು ಫೋಕಸ್ ಮಾಡ್ಕೊಂಡಿದ್ದು. ಸೊ ಅದನ್ನು ನಾವು ಹೋಮ್ವರ್ಕ್ ಎಲ್ಲ ಮಾಡ್ಕೊತಾ ಇದ್ವಿ. ಇವಾಗ ಒಂದಾದ್ಮೇಲೆ ಒಂದು ಕೊಡ್ತಾ ಇರ್ತೀವಿ ಹಂಗೆ. ಇದು ಒನ್ ಆಫ್ ದಿ ಫುಲ್ ಲೋಡೆಡ್ ಕಾರ್ಬನ್ ಫೈಬರ್ H2. ಇದು ನಾನು ನೋಡಿದ ನಮ್ಮ ಕರ್ನಾಟಕದಾಗ ನೋಡ್ಬೋದು ಹೆಂಗೈತೆ H2. ಆ್ಯಕ್ಚುಲಿ ಇದು H2 ಇದಕ್ಕೆ ಇಲ್ಲಿ ಮಿರರ್ಸ್ ಬರ್ತಾವೆ, ಇದು ತೆಗಿಸಿ ಚೇಂಜ್ ಮಾಡಿಸ್ಯಾರ. ಸೇಮ್ ಲುಕ್ಸ್ ನೋಡಿದ್ರೆ H2 ಆರ್ಕಂಡಕ ಅಂತ ಇದು ಬೈಕ್ ಇದೆ. ಅಡ್ಜಸ್ಟೇಬಲ್ ಲಿವರ್ಸ್, ಇದು ಅಪ್ರಾಕ್ಸಿಮೇಟ್ ಇದೆ. ಇದಕ್ಕೆ ಹಾಕ್ಸ್ಯಾರ ಅಂತಂದ್ರೆ 2.5 ಕಿಲೋ ಫೋರ್ಸ್ ಆ್ಯಕ್ಟ್ ಆಗುತ್ತೆ ತೆಳಗೆ ಡೌನ್. ಯಾಕಂದ್ರೆ ಪಾಪಪ್ ಆಗ್ತಿರ್ತೈತಲ್ಲ ವಿಲಿ, ಅದಕ್ಕೆ ಇದು ಡೌನ್ ಆ್ಯಕ್ಟ್ ಆಗ್ತಿರ್ತೈತಿ. ಅದ್ರ ಸಂಬಂಧ ಇದು ಆ್ಯಡ್ ಆನ್ ಮಾಡಿಸಿದೈತಿ ಲೆಫ್ಟ್ ರೈಟ್. ನೋಡ್ಬೋದು H2 ಹೆಂಗೈತಿ. ಇದು ಡುಕಾಟಿ ಪೆನಿಂಗಲ್ V4S ಫುಲ್ ಸಿಸ್ಟಮ್ ಆಕ್ರೋಪೋವಿಕ್. ನೋಡ್ಬೋದು ಡ್ಯುಯಲ್ ಆಕ್ರೋಪೋವಿಕ್ ಐತಿ. ಲೆಫ್ಟ್ ಮತ್ತು ರೈಟ್ ಓಪನ್ ಕ್ಲಚ್ ಪೂರ್ತಿ ಓಪನ್ ಐತಿ. ಇದಕ್ಕೇನು ಕವರ್ ಇಲ್ಲ. ಇದು ಪೂರ್ತಿ ರೊಟೇಟ್ ಆಗ್ತಿರ್ತೈತೆ ಅವಾಗ. ಯಾಕಂದ್ರೆ ರೈಡ್ ಮಾಡ್ತಿರ್ತಾರಲ್ಲ ಅವಾಗ ಕಂಟಿನ್ಯೂಸ್ ರೊಟೇಷನ್ ಇರ್ತೈತೆ. ಇದು ಹೆಡ್ ಹೋಲ್ಸ್ ಕನೆಕ್ಟ್ ಆಗಿರ್ತೈತೆ ಡೈರೆಕ್ಟ್. ಅದು ಫುಲ್ ಟೈಟಾನಿಯಮ್ ಅಂತಂದ್ರೆ ದೀಪು ಬೈಯವ್ರ ಡುಕಾಟಿ ಪೆನಿಂಗಲ್ V4S ಫುಲ್ ಸಿಸ್ಟಮ್ ಟೈಟಾನಿಯಮ್ ಎಕ್ಸಾಸ್ಟ್ ಕೂಡ ಸ್ಟಾರ್ಟ್ ಮಾಡತ್ತಾರ. ಟರ್ನ್ ಆಗ್ತಿರ್ತೈತೆ ಅಂತಂದ್ರೆ ಕ್ಲಚ್ ಕವರ್ ಪೂರ್ತಿ ಕಂಪ್ಲೀಟ್ ಟರ್ನ್ ಆಗ್ತಿರ್ತೈತೆ. ಸರ್ ಟ್ರಾಕ್ ಸ್ಟಾರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಾತಿರಲ್ಲಿ ಎಲ್ಲ ಗಾಡಿ ಮಿನಿಮಮ್ ಒಂದು 15 to 16 ಗಾಡಿ ಬಂದವು. 5 ಹಾಯಬುಸ ಐತಿ, ಉಳ್ಕಿದ್ದು ಆಲ್ಮೋಸ್ಟ್ 5 BMW S1000RR, 2 H2. ಅದಾದಮೇಲೆ ಇನ್ನೊಂದು H2 ನೆಕೆಡ್ ಒಂದು ಐತಿ ಸೂಪರ್ ಚಾರ್ಜ್ಡ್. ಅವು 2 ಸೂಪರ್ ಚಾರ್ಜ್ಡ್ H2. ನೋಡ್ಬೋದು ಇಷ್ಟೆಲ್ಲ ಅದಾವು ಗಾಡಿ. ಇವತ್ತು ಟೋಟಲ್ ಗಾಡಿ ಬಂದಿದ್ವು BMW 1, 2, ಒಂದು 6R ಸ್ಟಾಕ್ ಎಕ್ಸಾಸ್ಟ್. ಇದು ಆಕ್ರೋಪೋವಿಕ್ BMW ಹಾಯಬುಸ ಹೊಸಾದ ಇನ್ನೂ ಸ್ಟಾಕ್ದಾಗ ಐತಿ. ಇದು 10R SC ಪ್ರಾಜೆಕ್ಟ್ ನೋಡ್ಬೋದು ನೀವು. ಅದಾದಮೇಲೆ BMW S1000 ಹಾಯಬುಸ. ಒಂದು ಹಾಯಬುಸ ಒಂದು ಬಂದೈತಿ 63 ಹುಬ್ಳಿ. ಇನ್ನೊಂದು ಹಾಯಬುಸ ಬ್ಲ್ಯಾಕ್ BS. ಇದರಲ್ಲಿ ಇದು H2, ಬಟ್ ಇದು ಸ್ಪೋಟಿಕ್, ಬಟ್ ಅದು ನೆಕೆಡ್. ಅಷ್ಟು ಡಿಫರೆನ್ಸ್. ಭಾಳ ಲೀನಿಂಗ್ ಪೋಸ್ಚರ್ ಭಾಳ ಡೌನ್ ಇರ್ತೈತಿ. ಇದಕ್ಕೆ ಲೀನಿಂಗ್ ಪೋಸ್ಚರ್ ಭಾಳ ಡೌನ್ ಇರೋಂಗಿಲ್ಲ. ಸೇಮ್ ಸೆಗ್ಮೆಂಟ್. ಸ್ಟಾಕ್ ಸೌಂಡ್ ನೋಡ್ರಿ ಯಾವ ಟೈಪ್ ಐತೆ ಇದ್ರದ್ದು. ಸ್ಟಾಕ್ ಫುಲ್ ಸಿಸ್ಟಮ್ SC ಪ್ರಾಜೆಕ್ಟ್. ಅಂದರೂ ಇವೆಂಟ್ ಚಲೋ ಆಯ್ತು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಅಪಾರ್ಚುನಿಟಿ ಸಿಕ್ತು ಬಂದು DCDSವರೆಗೆ ಬೆಟ್ ಆಗೋದು. ಇನ್ನೂ ಇವೆಂಟ್ ನಡೆಯತ್ತೈತಿ, ಬಟ್ ನಂದು ಏನೋ ಸ್ವಲ್ಪ ಕೆಲಸ ಬಂತು ಅದಕ್ಕೆ. ನಮ್ಮ ಸೂಪರ್ ಬೈಕ್ಸ್ ನೋಡಿದ್ದು ಅಂದ್ರೆ ಸೂಪರ್ ಬೈಕ್ಸ್ ಇನ್ ದ ಸೆನ್ಸ್ H2 ಒಂದು ಪೂರ್ತಿ ಕಸ್ಟಮ್ ಬಿಲ್ಡ್ ಐತಿ, ಒಂದು ಪೂರ್ತಿ ಸ್ಟಾಕ್ ಐತಿ. ಮಸ್ತ್ ಐತಿ ಇವತ್ತು ಮೀಟಪ್, ಅಂದ್ರೂ ಅಡ್ಡಿ ಇಲ್ಲ. ನಿಮ್ಗೆ ಹೆಂಗೆ ಅನ್ಸೈತಿ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಲ್ಲ ಹೆಂಗಿದ್ವು ಸೂಪರ್ ಬೈಕ್ಸ್ ಅಂತಂದು.
ಅದು ಸೂಪರ್ ಚಾರ್ಜ್. ನೋಡಿರಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇಂಥ ವಿಡಿಯೋಸ್ ಆತ ನಿಮ್ಗೆ ಏನಾದರೂ ಬೈಕ್ ರಿಲೇಟೆಡ್ ಕಂಟೆಂಟ್ ಬೇಕಿದ್ರೆ, ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಸಿಗ್ತಿರ್ತಾವೆ ನನ್ನ ಚಾನಲ್ದಾಗ. ಇವೆಂಟ್ಸ್ ಅಥವಾ ಬೈಕ್ಸ್ ತೋರಿಸ್ತಿರ್ತೀನಿ, ಮೋಡಿಫಿಕೇಷನ್ಸ್ ಆಗ್ತಿರೋದು, ಮತ್ತು ವ್ಲಾಗ್ಸ್ ಮಾಡ್ತಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿಗೋಣಂತೆ. ಬಾಯ್ ಬಾಯ್.